ನೇಷನ್ ವಾಂಟ್ ಟು ನೋ ಮಿಸ್ಟರ್ ಅರುಣಸ್ವಾಮಿ ವೇರ್ ಆರ್ ಯು? ರಾಹುಲ್ ಗಾಂಧಿ ದೊಡ್ಡ ಮನುಷ್ಯ, ಭೇಟಿ ಆಗೋದಿಲ್ಲ. ಮಾರಾಟ ಮಾಡುವ ಮಾರ್ವಾಡಿ ಮೋದಿ. ವಿದ್ಯಾರ್ಥಿಗಳಂದ್ರೆ ಫ್ಲವರ್ ಅಲ್ಲ, ಫೈರ್. ಧರ್ಮೇಂದ್ರ ಪ್ರಧಾನ್ ಒಂದು ಲಯರ್, ಅವನು ನಕ್ಕಬೇಕು ಟೈರ್. ನೀಟ್ ಅನ್ನೋದು ಬಿಜೆಪಿ ಸರ್ಕಾರದ ಲೂಟು, ಕರೆನ್ಸಿ ನೋಟು. ಜನ ಈಗ ಕೊಡ್ತಾರೆ ಶಾರ್ಟು, ಎಲ್ಲಾರ ಕಾಲಲ್ಲಿ ಇದೆ ಬೂಟು, ಬೂಟಲ್ಲೇ ಹೊಡಿಬೇಕಾಗತ್ತೆ. ಬ್ರಾಹ್ಮಣ ಶ್ರೇಷ್ಠತೆ ಹಿಟ್ಲರ್ ಕೈಯಲ್ಲಿ ಜೋಡಿಸಿದ್ರು, ಮುಸೋಲಿನಿ ಕೈಯಲ್ಲಿ ಜೋಡಿಸಿದ್ರು. ಬ್ರಿಟಿಷ್ನವ್ರ ಜೊತೆ ಕೂತ್ಕೊಂಡು ಮಜಾ ಮಾಡ್ತಿದ್ರು, ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ರು. ಸುಳ್ಳು ಹೇಳಿ ಬಂದಿದ್ದಾರೆ, ನಾಚಿಕೆ ಇಲ್ಲ ಇವರಿಗೆ. ರೂಪಾಯಿ ನೋಟು ಡಾಲರ್ಗೆ ಈಕ್ವಲ್, $1 1 ರೂಪಾಯಿ. ಎಲ್ಲ ಲೀಕು. ಈ ಬಿಜೆಪಿ ಸರ್ಕಾರದ ಮೇಲೆ ಲೀಕು ಎಲ್ಲಾನು ಲೀಕ್ ಆಗ್ತಾ ಇದೆ. ಯೂನಿವರ್ಸಿಟಿಗಳನ್ನ ಧ್ವಂಸ ಮಾಡಿದ್ದಾರೆ. ಅಮ್ಮ ಯಾರೋ ಈ ಸ್ಮೃತಿ ಇರಾನಿ ಒಂದು ಕ್ಲಾಸು ಓದಿಲ್ಲ, PhD ಅಂತ ಹೇಳ್ಕೊಂಡ್ ಬಂದ್ಲು. ಗೋಧಿ ಮೀಡಿಯಾ. ಈ ನನ್ನ ಮಕ್ಳು ಎಲ್ಲ ಸೆಲ್ಲು. ಅವರು DK ಶಿವಕುಮಾರನ್ನ ಭೇಟಿ ಆಗ್ತಾರೆ, ರೇವಂತ್ ರೆಡ್ಡಿಯನ್ನ ಭೇಟಿ ಆಗ್ತಾರೆ. ಮಾರಾಟ ಮಾಡುವ ಮಾರ್ವಾಡಿ ಮೋದಿ, ಅಮಿತ್ ಶಾ. ಖರೀದಿ ಮಾಡುವ ಮಾರ್ವಾಡಿ ಅದಾನಿ ಅಂಬಾನಿ. ನೀಟ್ ಕರ್ಮಕಾಂಡದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈಗಾಗಲೇ CJP ಮತ್ತು ಸೋನಮ್ ವಾಂಗ್ಚುಕ್ ಅವರು ಈಗ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಈಗಾಗಲೇ ಪಾರ್ಲಿಮೆಂಟ್ ಚಲಗೂ ಕೂಡ ಕರೆಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಲಾಠಿ ಚಾರ್ಜ್ ಕೂಡ ಆಯಿತು. ಈ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ? ಈಗಾಗಲೇ ಹೋರಾಟ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಬೆಂಬಲಕ್ಕೆ ರೈತರು ನಿಂತ್ಕೊಳ್ತಾರಾ? ಇದೆಲ್ಲದ್ರ ಬಗ್ಗೆ ಜಸ್ಟ್ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರು ಪ್ರತಿಧ್ವನಿ ನ್ಯೂಸ್ ಒಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯಿಸಿ ಈಗಾಗಲೇ ಸೋನಮ್ ಅವರು ಕೂಡ ಕಳೆದ 22 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಆಕ್ರೋಶವಾಗಿ ಇವತ್ತು ಪಾರ್ಲಿಮೆಂಟ್ನ ಅಟ್ಯಾಕ್ ಮಾಡಲಿಕ್ಕೂ ಕೂಡ ಹೋಗಿದ್ರು. ಒಂದಷ್ಟು ನುಗ್ಗಲಾಯಿತು, ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಏನನ್ಸುತ್ತೆ ಸರ್ ಈ ಬೆಳವಣಿಗೆ ನೋಡಿದ್ರೆ? ಯಾಕೆ ಸೈಲೆಂಟ್ ಆಗಿದೆ ಕೇಂದ್ರ ಸರ್ಕಾರ ಅಂತ? ಈಗ ಮೊಟ್ಟ ಮೊದಲು ವಾಂಗ್ಚುಕ್ ಆಟ್ಸಪ್, ಕಾಕ್ರೋಚ್ ಜನತಾ ಪಾರ್ಟಿ ಆಟ್ಸಪ್, ಅಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಶುರು ಆಗಿದೆ. ವಿದ್ಯಾರ್ಥಿಗಳಂದರೆ ಫ್ಲವರ್ ಅಲ್ಲ, ಫೈರು. ಅವನು ಧರ್ಮೇಂದ್ರ ಪ್ರಧಾನ್ ಒಂದು ಲಯರು, ಅವನು ನಕ್ಕಬೇಕು ಟೈರು. ಇದು ಬರೀ ರಾಜೀನಾಮೆ ಅಲ್ಲ, ಅವನು ಮಾಡಿರೋ ಕೆಲಸಕ್ಕೆ ತಿಹಾರ್ ಜೈಲಲ್ಲಿ ಆಗಬೇಕು. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ತನಿಖೆ ಮಾಡಬೇಕು. ಟೆರರ್ ಆ್ಯಕ್ಟ್ ಅವ್ನು ಮಾಡಿರೋ ತಪ್ಪಲ್ಲಿ ಇಡೀ ದೇಶನೇ ಉರಿತಾ ಇದೆ. ಇದಕ್ಕೆಲ್ಲ ಕಾರಣ ಅವನಿಗೆ ನಾಚಿಕೆ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇಲ್ಲ. ಎರಡನೇದು ಗಿಲ್ಟಿ ಫೀಲಿಂಗ್ ಇಲ್ಲ. ನೀಟ್ ತಾನೆ, ನೀಟ್ ಅನ್ನೋದು BJP ಸರ್ಕಾರದ ಲೂಟು, ಕರೆನ್ಸಿ ನೋಟು. ಜನ ಈಗ ಕೊಡ್ತಾರೆ ಶಾರ್ಟು, ಎಲ್ಲರ ಕಾಲಲ್ಲಿದೆ ಬೂಟಲ್ಲೇ ಹೊಡಿಬೇಕಾಗತ್ತೆ. ಈಗ ಈ ದೇಶದಲ್ಲಿ ಯುವಕರು ವಿದ್ಯಾರ್ಥಿಗಳು ಡಾಕ್ಟ್ರ್ ಆಗಬೇಕು ಆಗಲಿ, ಎಂಜಿನಿಯರ್ ಆಗಬೇಕು ಆಗಲಿ, ಸೈಂಟಿಸ್ಟ್ ಆಗಬೇಕು ಆಗಲಿ, ನಿಮಗೇನು ಹೊಟ್ಟೆ ಹೋರಿ, ನಿನಗೇನು ಅದು ನೀಟು? ಏನಕ್ಕೆ ಕಾಪಿ ಮಾಡ್ತೀರಾ ನೀವು? ಎಲ್ಲ ಖಾಸಗೀಕರಣ ಮಾಡಿದ್ರಾ. ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, MBBS ಕಾಲೇಜು, ಇದೆಲ್ಲ ಸರ್ಕಾರ ನಡೆಸಬೇಕು. ಡಾಕ್ಟ್ರುಗಳು ಬೇಕು ನಮಗೆ. ಡಾಕ್ಟ್ರುಗಳು ಇಲ್ಲ, ಇಂಜಿನಿಯರ್ಗಳಿಲ್ಲ, ಸೈಂಟಿಸ್ಟ್ಗಳು ಇಲ್ಲ, ದೇಶವನ್ನು ಕಟ್ಟೋರು ಇಲ್ಲ. ನೀವು ಯಾಕೆ ನೀಟ್ ತಂದಿಡ್ತೀರಾ? ಅಂದರೆ ಇದು RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ. ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ, ಬ್ರಾಹ್ಮಣ ಶ್ರೇಷ್ಠತೆ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಇವರು ಬ್ರಿಟಿಷ್ನವರು ಕಾಲನ್ನು ನಕ್ಕುತ್ತಿದ್ದರು, ಕಬಡ್ಡಿ ಆಡ್ತಿದ್ರು. ಬ್ರಿಟಿಷ್ನವ್ರ ವಿರೋಧ ಹೋರಾಟ ಮಾಡಿಲ್ಲ. ಹಿಟ್ಲರ್ ಕೈಯಲ್ಲಿ ಜೋಡಿಸಿದ್ರು, ಮುಸೋಲಿನಿ ಕೈಯಲ್ಲಿ ಜೋಡಿಸಿದ್ರು. ಗಾಂಧಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಜೈಲಲ್ಲಿದ್ದಾಗ ಇವರು ಏನು ಮಾಡ್ತಿದ್ರು? ಬ್ರಿಟಿಷ್ನವ್ರ ಜೊತೆ ಕೂತ್ಕೊಂಡು ಮಜಾ ಮಾಡ್ತಿದ್ರು.
ಬ್ರಿಟಿಷ್ನವ್ರಿಗೆ ಗುಲಾಮರಾಗಿದ್ದರು. ಈಗ ಆಡಳಿತಕ್ಕೆ ಬಂದುಬಿಟ್ಟಿದ್ದಾರೆ, ಸುಳ್ಳು ಹೇಳಿ ಬಂದಿದ್ದಾರೆ. ನಾಚಿಕೆ ಇಲ್ಲ ಇವರಿಗೆ? ಗಿಲ್ಟಿ ಕಾನ್ಷಿಯಸ್ ಇಲ್ವಾ? ತಪ್ಪು ಮಾಡಿದ ಒಂದು ಭಾವನೆ ಇಲ್ವಾ? ಏನು ಹೇಳಿದರು? ಅಧಿಕಾರಕ್ಕೆ ಬರೋಕ್ಕೆ ಮೊದಲು 10 ಲಕ್ಷ ರೂಪಾಯಿ ದುಡ್ಡು, ಶಿಪ್ಪು, ಸ್ವಿಸ್ ಬ್ಯಾಂಕು, ಒಬ್ಬೊಬ್ಬರು ಅಕೌಂಟಲ್ಲಿ 15 ಲಕ್ಷ, 2 ಕೋಟಿ ಯುವಕರಿಗೆ ಕೆಲಸ, ರೂಪಾಯಿ ನೋಟು ಡಾಲರ್ಗೆ ಈಕ್ವಲ್ಲು, $1 1 ರೂಪಾಯಿ, ಪೆಟ್ರೋಲು 20 ರೂಪಾಯಿ 1 ಲೀಟ್ರ್ ಅಂತ ಹೇಳಿ ಬರೀ ಸುಳ್ಳಲ್ಲ. ಸುಳ್ಳು ಹೇಳಿದ್ದೀವಂದು ನೀವು ನಾಚಿಕೆ ಇಲ್ವಾ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇಡೀ ದೇಶಕ್ಕೆ ಈಗ ಏನು ಕೊಟ್ಟಿದ್ದಾರೆ. ಅದರಿಂದ ಇಡೀ ದೇಶದಲ್ಲಿ ಯುವಕರು ಹೋರಾಟ ಮಾಡ್ತಾಯಿದ್ದಾರೆ. ಗೊತ್ತಿತ್ತು ಅವ್ರಿಗೆ, ಅವರ ಬದುಕು ಮೇಲೆ ಕೈ ಇಟ್ಟಿದ್ದಾರೆ ಎಂದು ಗೊತ್ತಾಯಿತು. ಈಗ ಕ್ವಶ್ಚನ್ ಪೇಪರ್ ಲೀಕು, ಎಲ್ಲ ಲೀಕು, ಈ BJP ಸರ್ಕಾರದ ಮೇಲೆ ಲೀಕು ಎಲ್ಲನೂ ಲೀಕ್ ಆಗ್ತಾಯಿದೆ. ಈಗ ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗ ಸಬ್ ಇನ್ಸ್ಪೆಕ್ಟ್ರ್ ಕ್ವಶ್ಚನ್ ಪೇಪರ್ ಲೀಕು, KS ಆಫೀಸರ್ ಕ್ವಶ್ಚನ್ ಪೇಪರ್ ಲೀಕು, ಪೋಸ್ಟ್ ಗ್ರ್ಯಾಜುಯೇಷನ್ ಮೆಡಿಸಿನ್ನು ಲೀಕು, ಎಂಜಿನಿಯರಿಂಗು ಲೀಕು, IAS ಲೀಕು, IPS ಲೀಕು ಎಲ್ಲನೂ ಲೀಕ್ ಮಾಡೋನಿಗೆ ಏನು ಕೆಲಸ ಇದು? ಇಡೀ ಎಜುಕೇಷನ್ ಖಾಸಗೀಕರಣ ಮಾಡಿಬಿಟ್ಟಿದ್ದಾರೆ. ಯೂನಿವರ್ಸಿಟಿಗಳನ್ನ ಧ್ವಂಸ ಮಾಡಿದ್ದಾರೆ. ಆ ಅಮ್ಮ ಯಾರೋ ಈ ಸ್ಮೃತಿ ಇರಾನಿ 1 ಕ್ಲಾಸು ಓದಿಲ್ಲ, PhD ಅಂತ ಹೇಳ್ಕೊಂಬಂದ್ಲು. ಎಲ್ಲೋದ್ಲು ಅಮ್ಮ ಇರಿನಿ? ಅವ್ರಿಗೇನಾಗಲು ನೈತಿಕತೆ ಇದೆ? 4ನೇ ಕ್ಲಾಸ್ ಓದ್ಬಿಟ್ಟು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದಿದ್ದೇನೆ ಸುಳ್ಳು ಹೇಳೋರು ಏನು ಹೇಳ್ತಾರೆ? ಅಂದರೆ ದೇಶ ಮುಂದೆ ಹೋಗಬಾರ್ದಾ? ನಮ್ಮ ಯುವಕರು ಓದಬಾರ್ದಾ? ಏನಯ್ಯ ನೀಟದು? ಹಾಗಂದರೆ ನೀಟ್ ಅಂದರೆ ಏನೋ? ಬರೀ ಬ್ರಾಹ್ಮಣರ ಮಕ್ಕಳೇ ಇಂಜಿನಿಯರು, ಡಾಕ್ಟ್ರು, IAS IPS ಆಗಬೇಕು. ದಲಿತರು, ದವನಿಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಆದಿವಾಸಿಗಳು, ಮೂಲ ನಿವಾಸಿಗಳು ಆಗಬಾರ್ದು. ಅದೇ ನೀಟು. ನೀಟಿಗೆ ವಿರೋಧ ನೆನ್ನೆನೂ ಇಲ್ಲಿ ಬೆಂಗಳೂರಲ್ಲಿನೂ ಮಾಡಿದರು. ನಾನು ಹೋಗಿದ್ದೆ, ನಾನು ಭಾಷಣ ಮಾಡಿದೆ. ದೇಶವನ್ನು ಏನೆಲ್ಲ ಮಾಡಿದ್ದಾರೆ. ಅಧಿಕಾರಕ್ಕೆ ಬಂದರು, ಪ್ಲ್ಯಾನಿಂಗ್ ಕಮಿಷನನ್ನು ಹೊಡೆದ್ರು, ರಿಸರ್ವ್ ಬ್ಯಾಂಕನ್ನು ಹೊಡೆದ್ರು, ಎಲೆಕ್ಷನ್ ಕಮಿಷನನ್ನು ಹೊಡೆದ್ರು. ಇಡೀ ದೇಶದಲ್ಲಿ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನಲ್ ಎಲ್ಲನೂ ಧ್ವಂಸ ಮಾಡಿದ್ದಾರೆ. ಸರ್, ವಾಂಗ್ಚುಕ್ ಅವರು ಕಳೆದ 22 ದಿನಗಳಿಂದನೂ ಕೂಡ ಉಪವಾಸ ಸತ್ಯಾಗ್ರಹನ ಮಾಡಿದ್ದಾರೆ. ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿದರು. ಕೆಲ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಅದನ್ನು ಸುದ್ದಿ ಪ್ರಸಾರ ಮಾಡಲಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಗೋಧಿ ಮೀಡಿಯಾ, ಅರ್ನಬ್ ಗೋಸ್ವಾಮಿ, ನೇಷನ್ ವಾಂಟ್ ಟು ನೋ ಮಿಸ್ಟರ್ ಅರ್ನಬ್ ಸ್ವಾಮಿ ವೇರ್ ಆರ್ ಯು? ಹಾಯ್ ಅರ್ನಬ್ ಸ್ವಾಮಿ, ಎಲ್ಲಿಯೇ ಇದೆಯಾ ನೀನು? ಟೈಮ್ಸ್ ನಾವು, CNN, IBN, ZTV ಎಲ್ಲೇ ಇದ್ದೀರಾ ನೀವು? ಮಾರ್ಕೊಂಬಿಟ್ಟಿದ್ದೀರಾ. ಮೀಡಿಯಾ ಈಸ್ ಟು ಟೆಲ್ಲು. ಈ ನನ್ನ ಮಕ್ಕಳು ಎಲ್ಲ ಸೆಲ್ಲು. ಸರ್ಕಾರದ ಹತ್ರ ದುಡ್ಡುಗಳು ತಗೊಂಬಿಟ್ಟು ಮಾನ ನಾಚಿಕೆ ಇಲ್ಲ ಮೀಡಿಯಾದವ್ರಿಗೆ. ಅವ್ರೇನು 4th ಎಸ್ಟೇಟಾ? ಏನು 4th ಎಸ್ಟೇಟ್? ರಿಯಲ್ ಎಸ್ಟೇಟು ಲೂಟಿ ಮಾಡ್ತಾಯಿದ್ದೀರಾ. ನೀವು ಪ್ರೆಸ್ ಕೆಲಸ ಏನು? ಸಮಾಜದ ಮೇಲೆ ಕಳಕಳಿ ಇರಬೇಕು, ದೇಶ ಮೇಲೆ ಕಳಕಳಿ ಇರಬೇಕು. ದೇಶ ನಮ್ಮದು, ದೇಶ ದೊಡ್ಡದು. ದೇಶ ಅಂದರೆ ಮಣ್ಣಲ್ಲ, ಮನುಷ್ಯರು. ಈ ದೇಶದ ಮನುಷ್ಯರ ಮೇಲೆ ನಿಮಗೆ ಕಳಕಳಿ ಇರಬೇಕು. ಬರೀ 1 kg ಗೋಲ್ಡ್ ಏನೋ ಆಯ್ತಂದು ದಿನನಿತ್ಯ ಬೂಳ್ತಿದ್ರಿ. ಈಗ ಅಯೋಧ್ಯದಲ್ಲಿ ಲೂಟಿ ಮಾಡ್ತಿದ್ದಾರೆ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ನೀವು? ಅಂದರೆ ಗೋಧಿ ಮೀಡಿಯಾ ಅಂದರೆ ಮೀಡಿಯಾ ಅಲ್ಲ, ಮೋದಿ ಕಾಲಲ್ಲಿ ಬಿದ್ದಿದ್ದೆ. ಅವರೆಲ್ಲ ನಾಚಿಕೆ ಇಲ್ಲ, ಗಿಲ್ಟಿ ಕಾನ್ಷಿಯಸ್ ಇಲ್ಲ. ಅವ್ರ ಮೀಡಿಯಾನೇ ಮಾರ್ಕೊಂಬಿಟ್ಟಿದ್ದಾರೆ. ಅಂದರೆ ಎಂಟೈರ್ ಮೀಡಿಯಾ ಓನ್ಡ್ ಬೈ ಬನಿಯಾ ಅಂದರೆ ಅಂಬಾನಿ, ಅದಾನಿ. ಆ್ಯಂಕರ್ಡ್ ಬೈ ಬ್ರಾಹ್ಮಿನು. ದಲಿತರು ಇಲ್ಲ, ದವನಿಯರು ಅಲ್ಲ, ಅಲ್ಪಸಂಖ್ಯಾತರು ಇಲ್ಲ, ಹಿಂದುಳಿದವರು ಇಲ್ಲ. ನೀವೆಲ್ಲ ಎಲ್ಲಿ ಲೋಕಲ್ ಮೀಡಿಯಾದಲ್ಲಿ ಇದ್ದೀರಾ? ನಿಮ್ಮನ್ನು ಸೇರಿಸ್ತಾರೆ. ಅರ್ನಬ್ ಗೋಸ್ವಾಮಿ
ಅಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂತ ಹೇಳಿದ್ರೆ, ಯೂಟ್ಯೂಬರ್ಸ್ ಇರಲಿಲ್ಲ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದಾಗಿತ್ತು ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರ ಕೈಲೂ ಕೂಡ ಮೊಬೈಲ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ವೈರಲ್ ಆಗ್ತಿದೆ, ಹಾಗಾಗಿ ಒಂದಷ್ಟು ದೇಶ ಜನರಿಗೆ ಗೊತ್ತಾಗ್ತಾ ಇದೆ ಅಂತ. ದೇಶ ಜನರಂದರೆ ಈಗ 120 ಕೋಟಿ ಭಾರತೀಯರಿಗೆ ಟಿಫನ್ ಅಂದರೆ ಗೊತ್ತಿಲ್ಲ, ಬೆಳಗ್ಗೆ ಊಟ ಅಂದರೆ ಗೊತ್ತಿಲ್ಲ, ಬೆಡ್ಡು ಗೊತ್ತಿಲ್ಲ, ಶೌಚಾಲಯ ಗೊತ್ತಿಲ್ಲ, ಪ್ಯಾಂಟು ಗೊತ್ತಿಲ್ಲ, ಶರ್ಟು ಗೊತ್ತಿಲ್ಲ, ಉಂಗುರನೂ ಗೊತ್ತಿಲ್ಲ, ಬ್ರೇಸ್ಲೆಟ್ಟು ಗೊತ್ತಿಲ್ಲ, ಏರ್ಪೋರ್ಟು ಗೊತ್ತಿಲ್ಲ, ಕಬಾಬು ಗೊತ್ತಿಲ್ಲ. ನೀವು ಕೊಡೋ ಸರ್ 4700 ರೂಪಾಯಿ ನೀವು ಬಿಸಿ ಊಟ ಕಾರ್ಮಿಕರಿಗೆ 4700ನಲ್ಲಿ ಏನು ಸಿಗುತ್ತೆ? ಅಂಗನವಾಡಿ ಟೀಚರ್ಗೆ 6700 ರೂಪಾಯಿ, ಗುತ್ತಿಗೆ ಕಾರ್ಮಿಕರಿಗೆ 10,000 ರೂಪಾಯಿ. 10,000 ರೂಪಾಯಲ್ಲಿ ಬಾಳೋಕ್ಕಾಗುತ್ತಾ? ನೀವು ಏನು ಮಜಾ ಮಾಡ್ತೀರಾ? ನಿಮ್ಮ ಕಾರ್ ಏನು, ನಿನ್ನ ಬಂಗ್ಲಾ ಏನು, ನಿನ್ನ ಬೂಟಿ ಏನು, ಸೂಟಿ ಏನು, ವಾಚ್ ಏನು, ಮೇ ಬ್ಯಾಗ್ ಗ್ಲಾಸ್ ಏನು, ಲಿಪ್ಸ್ಟಿಕ್ ಏನು, ಫೇಶಿಯಲ್ ಏನು, ಕೋಟ್ಯಾಂತರ ರೂಪಾಯಿ ಖರ್ಚೇನು, ನೀರು ಕುಡಿಯೋ ನೀರು 2,000 ರೂಪಾಯಿ ಒಂದು ಬಾಟ್ಲು, ನೀರು ತಿನ್ನೋ ಅನುಬೆ 80,000 1 kg, 5 kg ತಿಂತಾನೆ ಅಂತ ಹೇಳ್ತೀರಾ? ಒಂದು ಟೂರು, ಫಾರಿನ್ ಟೂರು 100 ಸತಿ ಟೂರ್ ಮಾಡಿದ ಟೂರ್ ಹೋಗಿರೋ ಖರ್ಚಿನೇ 1,000 ಕೋಟಿ. ದೇಶನೇ ಲೂಟಿ. ಅದಕ್ಕೆ ಯುವಕರು ಬೀದಿಗೆ ಬಂದಿದ್ದಾರೆ. ಐಟೆಕ್, ಬಿ.ಟೆಕ್, ಎಮ್.ಟೆಕ್, BA, LLB, ಎಲ್ಲ ಬೀದಿಗೆ ಬಂದು ದೇ ಆರ್ ಕ್ವಶ್ಚನಿಂಗ್ ಯು. ನಿನ್ನ ಸುಳ್ಳು ಹೇಳಿದೆಲ್ಲ ಹೋಯ್ತು ಸ್ವಾಮಿ. ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ, ಹೊಟ್ಟೆಗೆ ಊಟ ಕೂಡ ಇದು, ಅದು ನೋಡಿ ಏರೋಪ್ಲೇನ್ ಅಂತೀರ. ಬರೀ ಸುಳ್ಳು ಹೇಳ್ತೀರ. ಏರೋಪ್ಲೇನ ನಾವೇ ಕಂಡಿಡ್ತೀವಿ ಅಂತ ಸುಳ್ಳು ಹೇಳ್ತೀರ. ಸರ್ಜರಿ ನಾವು ಕಂಡಿಡ್ತೀವಿ, ಕಂಪ್ಯೂಟರ್ ನಾವು ಕಂಡಿದ್ದೀವಿ, ಮಿಸೈಲ್ಸು ನಾವೇ ಕಂಡಿಡ್ತೀವಿ ಅಂದು ಬುರುಡ ಬಿಡ್ತಾ ಇದ್ದೀರಾ. ಸೈನ್ಸಿಗೆ ಧಕ್ಕೆ ಮಾಡ್ತಾ ಇದ್ದೀರಾ. ಯುವಕರಿಗೆ ಗೊತ್ತಾಗಿದೆ, ಹೋರಾಟ ಮಾಡ್ತಾಯಿದ್ದಾರೆ. ಆಕ್ಸೆಪ್ಟ್ ಟು ದೆಮ್. ರಾಜ್ಯಕ್ಕೆ ಕಾಂಗ್ರೆಸ್ ಏನು ಮಾಡ್ತಾಯಿದೆ, DMK ಏನು ಮಾಡ್ತಾಯಿದೆ, ಅವ್ರು ಮಾಡೋದನ್ನೇ ಇವರು ಮಾಡ್ತಾರೆ. ಅಲ್ಲ, ರಾಹುಲ್ ಗಾಂಧಿ ಆದರೂ ಕೂಡ ಹೋಗಿ ಭೇಟಿ ಮಾಡ್ಬೋದಾಗಿತ್ತು ವಾಂಗ್ಚುಕ್ ಅವರನ್ನು. ರಾಹುಲ್ ಗಾಂಧಿ ದೊಡ್ಡ ಮನುಷ್ಯ, ಭೇಟಿ ಆಗೋದಿಲ್ಲ. ಅವರು DK ಶಿವಕುಮಾರನ್ನ ಭೇಟಿ ಆಗ್ತಾರೆ, ರೇವಂತ್ ರೆಡ್ಡಿಯನ್ನು ಭೇಟಿ ಆಗ್ತಾರೆ, ಕೇರಳಕ್ಕೆ ಹೋಗ್ತಾರೆ. ಅವರು ಏನು ಅದು ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟ್ಲ್, ನ್ಯೂ ವೈನ್ ಇನ್ ಎ ಓಲ್ಡ್ ಬಾಟ್ಲ್ ಅಷ್ಟೇ. ರಾಹುಲ್ ಗಾಂಧಿ ಹೋಗಿ ನೋಡಬೇಕಾಗಿತ್ತು. ಪೀಪಲ್ ಆಫ್ ಇಂಡಿಯಾ ಹ್ಯಾಡ್ ಹೋಪ್ ಆನ್ ಮಿಸ್ಟರ್ ರಾಹುಲ್ ಗಾಂಧಿ. ಅವರು ಕೇರಳದಲ್ಲಿ ನಡ್ಕೊಂಡ ರೀತಿ, ತಮಿಳ್ನಾಡಲ್ಲಿ ನಡ್ಕೊಂಡ ರೀತಿ, ಈ ನೀಟ್ ವಿಚಾರದಲ್ಲಿ ನಡ್ಕೊಂಡ ರೀತಿ, ಏರೋಪ್ಲೇನ್ ನಮ್ಮದಲ್ಲ, ಏರ್ಪೋರ್ಟ್ ನಮ್ಮದಲ್ಲ, ಸೀಪೋರ್ಟ್ ನಮ್ಮದಲ್ಲ, ನೀರು ನಮ್ಮದಲ್ಲ, ಪ್ಯಾಂಟು ನಮ್ಮದಲ್ಲ, ಬ್ರಷ್ಷು ನಮ್ಮದಿಲ್ಲ, ಪೆನ್ನು ನಮ್ಮದಿಲ್ಲ, ಪೇಪರು ನಮ್ಮದಲ್ಲ, ಟಿಶ್ಯೂ ಪೇಪರು ನಮ್ಮದಲ್ಲ, ಎಲ್ಲ ಅಮೆರಿಕಾದಿಂದ ಬರುತ್ತೆ. ದೇಶನೇ ಅಮೆರಿಕಕ್ಕೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇಬ್ಬರು ಮಾರ್ವಾಡಿಗಳು ಮಾರಾಟ ಮಾಡ್ತಾರೆ, ಇಬ್ಬರು ಮಾರ್ವಾಡಿಗಳು ಖರೀದಿ ಮಾಡ್ತಾರೆ. ಮಾರಾಟ ಮಾಡುವ ಮಾರ್ವಾಡಿ ಮೋದಿ, ಅಮಿತ್ ಶಾ. ಖರೀದಿ ಮಾಡುವ ಮಾರ್ವಾಡಿ ಅದಾನಿ, ಅಂಬಾನಿ. ಏನಪ್ಪ 10,000 ರೂಪಾಯಿಗೆ ಟೀ ಎಲೆ ಮಾರಾಟ ಮಾಡ್ತಿದ್ದ ಅದಾನಿ 10 ಲಕ್ಷ ಕೋಟಿ ದುಡ್ಡು ಎಲ್ಲಿಂದ ಬಂತು? ಆಕಾಶದಿಂದ ಬಂತ? ಮೋದಿ ಸಾಹೇಬ್ರು ಎಲ್ಲಿ ಹೋದಾರೆ ಅವರು ಜೊತೆಯಲ್ಲಿ ಹೋಗ್ತಾರೆ. ಇಲ್ಲಿ ಬಂದು ಧರ್ಮದನ್ನು ಬೈಯೋದು, ಮುಸಲ್ಮಾನರನ್ನು ಬೈಯೋದು, ಮುಸಲ್ಮಾನರ ಹೆಣ್ಣುಮಕ್ಕಳ ಮೇಲೆ ದಾಳಿ, ದಲಿತರ ಮೇಲೆ ದಾಳಿ, ಆದಿವಾಸಿಗಳ ಮೇಲೆ ದಾಳಿ, ಕಾರ್ಮಿಕರ ಮೇಲೆ ದಾಳಿ. ಹೊಟ್ಟೆಪಾಡು ಊಟ ಕೊಡಿ, ಬಟ್ಟೆ ಕೊಡಿ, ನೀರು ಕೊಡಿ, ಶೌಚಾಲಯ ಕೊಡಿ, ವಿದ್ಯಾಭ್ಯಾಸ ಕೊಡಿ, ಬಾಳೋಕ್ಕೆ ದಾರಿ ಮಾಡಿ ಅಂದರೆ ನೀವು ಬಂದೂಕು ಕಳಿಸ್ತೀರಾ, ಲಾಠಿ ಕಳಿಸ್ತೀರಾ? ಇದೇನು ಗುಂಡಾ ರಾಜ, ಪೊಲೀಸ್ ರಾಜ, ಏನು ರಾಜ ಇದು? ಸರ್, ಈಗಾಗಲೇ ಏನು ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ, ಅದರಲ್ಲೂ ನೀಟ್ ಅಕ್ರಮದ ವಿರುದ್ಧ. ಸೋನಮ್ ಅವರು ಕೂಡ ಈಗಾಗಲೇ ಒಂದಷ್ಟು ಉಪವಾಸವನ್ನು ಕೂಡ ಮಾಡಿದ್ದಾರೆ. ಇವರ ಬೆನ್ನಿಗೆ ಅಥವಾ ಇವರಿಗೆ ಬೆಂಬಲ ಕೊಡುವಂಥ ನಿಟ್ಟಿನಲ್ಲಿ ರೈತರು ಹೋರಾಟಕ್ಕೆ ಬರ್ತಾರೆ, ಜಂತರ್ ಮಂತರ್ಗೆ ಬರ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು? ರೈತರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರೆ ಏನಾಗ್ಬೋದು ಅನ್ನುವಂಥದ್ದು? ನೋಡಿ, ಮನಮೋಹನ್ ಸಿಂಗ್ ಇದ್ದರು. ಅವರು ದೇಶವನ್ನು ಒಂದು ಏರೋಪ್ಲೇನ್ ರೇಂಜಲ್ಲಿ ಮಾರಾಟ ಮಾಡ್ತಿದ್ರು. ಈ BJP ಬಂದ ಮೇಲೆ ರಾಕೆಟ್ ಸ್ಪೀಡಲ್ಲಿ ಮಾರಾಟ ಮಾಡ್ತಾರೆ. ಅವರು ಮಾರಾಟ ಮಾಡಿದರು, ಇವರು ಕೂಡ ಮಾರಾಟ ಮಾಡಿದರು.
ಅದು ಜಟ್ ಸ್ಪೀಡು, ಇದು ರಾಕೆಟ್ ಸ್ಪೀಡು. ನೋಡಿ, ಅವರಿದ್ದಾಗ ಅಣ್ಣಾ ಹಜಾರೆ ಅನ್ನೋರನ್ನ BJP RSSನವರು ಎತ್ಕಟ್ಟಿದ್ರು. ಕಿರಣ್ ಬೇಡಿ, ಅಯ್ಯಮ್ಮ ಕೇಜ್ರಿವಾಲು, ಇವರನ್ನೆಲ್ಲ ನಾನು ಆವಾಗಲೇ ಹೇಳಿದೆ, ಇದು BJP B ಟೀಮು ಅಂದು ಹೇಳಿದೆ. ಬಟ್ ಈಗ ನಡೀತಾ ಇರೋದು ಕಾಂಗ್ರೆಸ್ ಎತ್ಕಟ್ಟಿದ್ದಲ್ಲ, ಇದು ಸ್ಪಾಂಟೇನಿಯಸ್ಸು. ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳು ಈ ಕೆಲಸ ಇಲ್ಲದ ಹುಡುಗರೆಲ್ಲ ಕಾಕ್ರೋಚ್ಗಳು ಅಂದರು. ಸೊ ಕಾಕ್ರೋಚ್ ಅನ್ನೋ ಹೆಸರಿಟ್ಟಿದ್ದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಅವರು ಕಾಕ್ರೋಚ್ ಅಂದರು, ಇವರು ಜನತಾ ಪಾರ್ಟಿ ಅಂದು ಇಟ್ಕೊಂಡಿದ್ದಾರೆ. ಇದು ಕಾಕ್ರೋಚ್ ಜನತಾ ಪಾರ್ಟಿ. ಅಲ್ಲಿರೋ ಹುಡುಗರನ್ನೆಲ್ಲ ನೋಡಿದೆ, ನಾನು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅದರಲ್ಲಿ ಇರೋ ಹುಡುಗರು ಎಲ್ಲ ಓದಿದ್ದಾರೆ, ಎಲ್ಲ ಮಿಡ್ಲ್ ಕ್ಲಾಸು, ಅಪ್ಪರ್ ಮಿಡ್ಲ್ ಕ್ಲಾಸು, ಎಲ್ಲ ಹೈಟೆಕ್ ಓದಿದ್ದಾರೆ. ನನ್ನ ಮಹಿಳೆಯರೆಲ್ಲ ನನಗೆ ಹುಡುಗಿಯರು ಫೋನ್ ಮಾಡಿ ಕರೆದ್ರು. ನನ್ನ ನಂಬರ್ ಹೆಂಗೆ ಗೊತ್ತಾಯ್ತು ಗೊತ್ತಿಲ್ಲ. ಯಾರಮ್ಮ ನೀವು ಅಂದರೆ, ನಾನು ಬಿಹಾರಿಂದ ಬಂದಿದ್ದೀನಿ, ಬೆನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ, M.Tech ಓದಿದ್ದೀನಿ. ಎಲ್ಲರೂ ಫೈನ್ ಇಂಗ್ಲೀಷ್ ಮಾತಾಡ್ತಾರೆ, ನ್ಯಾಷನಲ್ ಪಾಲಿಟಿಕ್ಸ್ ಮಾತಾಡ್ತಾರೆ. ದೇ ಆರ್ ಬೆಟರ್ ದೆನ್ ಎನಿಬಡಿ ಎಲ್ಸ್. ದೇಶದ ಬಗ್ಗೆ ಮಾತಾಡ್ತಾರೆ, ನೀಟ್ ಬಗ್ಗೆ ಮಾತಾಡ್ತಾರೆ, ಎನ್ವೈರ್ಮೆಂಟು ಬಗ್ಗೆ ಮಾತಾಡ್ತಾರೆ, ಹಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ, ದೇಶದ ಜನರ ಬಗ್ಗೆ ಮಾತಾಡ್ತಾರೆ, ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ. ನಾಲೆಡ್ಜ್ ಇದೆ. ರೈತರು ಇದಕ್ಕೆ ಸಹಕಾರ ಕೊಡ್ತಾರೆ ಅನ್ನೋ ಕೊಡಲೇಬೇಕು. ರೈತರನ್ನ ಸಾಯಿಸ್ತಾ ಇದ್ದೀರಾ ನೀವು. ಕಾನೂನು ತರ್ತಾ ಇದ್ದರೆ ಕಾರ್ಮಿಕರು ಜಾಯಿನ್ ಆಗಬೇಕು. ಪ್ರತಿಯೊಬ್ಬರು, ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಹೂ ಹ್ಯಾವ್ ಕನ್ಸರ್ನ್ ಫಾರ್ ದಿ ನೇಷನ್ should support them. They are not cockroaches. They are tigers of India. ಸೊ ಸರ್, ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇವತ್ತು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅಥವಾ ಪಾರ್ಲಿಮೆಂಟ್ ಚಲೋ ಕರೆ ಕೊಟ್ಟಿದ್ದರು ಸೋನಮ್ಮ ಅವರು. ಈ ಸಂದರ್ಭದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ, ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಆಗಿದೆ. ಲಾಠಿ ಚಾರ್ಜ್ ಇದು ಮೊದಲಿಂದ ಬ್ರಿಟಿಷ್ನವರು ಲಾಠಿ ಚಾರ್ಜು, ಬಟನ್ ಚಾರ್ಜು. ಅದನ್ನು ತದನಂತರ ಬಂದರೆ ಕಾಂಗ್ರೆಸ್ಸು ಲಾಠಿ ಚಾರ್ಜು, ಬಟನ್ ಚಾರ್ಜು. BJPನೂ ಬಟನ್ ಚಾರ್ಜು. ಇದು ಆಡಳಿತ ವರ್ಗ ಮೊದಲಿಂದ ಮಾಡ್ಕೊಂಬರೋದೆ. ಅವ್ರ ಹತ್ರ ಕೂತ್ಕೊಂಡು ಮಾತಾಡ, ನೀನು ನೀಟ್ ಬಗ್ಗೆ ಮಾತಾಡಿ. ಕ್ವಶ್ಚನ್ ಪೇಪರ್ ಲೀಕ್ ಮಾಡಿ ಯಾರು ಮಾತಾಡಬೇಕು ಅಂತ, ಯಾರು ಪ್ರಧಾನಿ ಮಾತಾಡಬೇಕು, ಇವರು ಯಾರು ಎಜುಕೇಷನ್ ಮಿನಿಸ್ಟ್ರ್ ಮಾತಾಡಬೇಕು, ಸರ್ಕಾರ ಮಾತಾಡಬೇಕು. ಅಲೋ ಧರ್ಮೇಂದ್ರ ಪ್ರಧಾನ್ ಹಾಕೋ ಅವನಿಗೆ ಬೇಡಿ, ಅವನಿಗೆ ಹ್ಯಾಂಡ್ ಕಪ್ ಹಾಕಿ ತಿಹಾರ್ ಜೈಲಿಗೆ ಕಳಿಸಿ. ಕೂತು ಮಾತಾಡಿ. ನೀವು ಏನು ಕಿಂಗ್ಸಾ ನೀವು? ಆಕಾಶದಿಂದ ಬಂದುಬಿಟ್ಟಿದ್ರಾ? ನೀವೇನು ಶಾಜಗಾನ, ಬಾದ್ಶಾನ? ನೀವು ಯಾರು? ನೀವು ವಿಜಯರಾಗ ರಾಜಗಳ ನೀವು? ನಮ್ಮ ಹತ್ರ ಓಟ್ ತಗೊಂಡು ನೀವು ಯಾರಂದು ಪ್ರೂವ್ ಮಾಡಿ ಅಂದು ಹೇಳ್ತಾ ಇದ್ದೀರಾ? ಏನು ಸರ್ಕಾರನ ಇದು? ಆಡಳಿತನ ಇದು? ಜನರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಜನರಿಗೆ ಬೇಸಿಕ್ ನೆಸೆಸಿಟಿ ಕೊಡೋದ್ರ ಬಗ್ಗೆ ನೀವು ಏನೂ ಮಾಡೋದಿಲ್ಲ. ಹೋರಾಟ ಮಾಡ್ತಾರೆ, ಕೂತು ಮಾತಾಡಿ, ಚರ್ಚೆ ಮಾಡಿ. ಯಾಕೆ ಹೋರಾಟ ಮಾಡ್ತಾರೆ? ಅದಕ್ಕೆ ತಾನೇ ಗೌರ್ಮೆಂಟ್, ದಟ್ ಈಸ್ ಕಾಲ್ಡ್ ಎಸ್ ಪ್ರಜಾಪ್ರಭುತ್ವ. ಈಗ ಇರೋದು ಫ್ಯಾಸಿಸ್ಟು ಪ್ರಭುತ್ವ. ಬ್ರಾಹ್ಮಣ, ಬನಿಯ, ಫ್ಯಾಸಿಸ್ಟ್, ಇಂಪೀರಿಯಲಿಸ್ಟ್, ಕ್ಯಾಪಿಟಲಿಸ್ಟ್, ಮಿಲಿಟರಿಸ್ಟಿಕ್ ರಾಜ್ ಆಗಿಬಿಟ್ಟಿದೆ. ಗೂಂಡಾ ರಾಜ್, ಪೊಲೀಸ್ ರಾಜ್ ಆಗಿಬಿಟ್ಟಿದೆ. ಸರ್, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸ್ತಿದ್ರು. ಈಗ ನೇರವಾಗಿ ಪ್ರಧಾನಮಂತ್ರಿ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಲಾಸ್ಟ್ ರಿಯಾಕ್ಷನ್ ಸರ್. ಈ ಜನ ಅವ್ರನ್ನ ಮನೆಗೆ ಕಳಿಸ್ಬೇಕು. ಯಾರ್ಯಾರು ತಪ್ಪು ಮಾಡಿದಾರೋ ಕಾನೂನು ರೀತಿ ಅವ್ರ ಮೇಲೆ ಕೇಸ್ ನೋಂದಣಿ ಆಗಬೇಕು. ಅವರು ಇಡಿನ ತಪ್ಪಾಗಿ ಉಪಯೋಗ ಮಾಡ್ತಾಯಿದ್ದಾರೆ. CBIನ ಉಪಯೋಗ ಮಾಡೋದು ಸರಿಯಲ್ಲ. ಇಡೀ ದೇಶವನ್ನೇ ಸರ್ವನಾಶ ಮಾಡ್ತಾಯಿದ್ರು. ನನ್ನನ್ನು ಕೇಳಿದರೆ ನೀವು 1933ನೇ ಇಸ್ವಿಯಿಂದ 1945ನೇ ಇಸ್ವಿವರೆಗೆ ಜರ್ಮನಿಯಲ್ಲಿ ಹಿಟ್ಲರು ಹೆಂಗ್ ಸರ್ವನಾಶ ಮಾಡ್ದ, ಎಷ್ಟು ಜನನ ಕೊಂದ, ಏನೆಲ್ಲ ಮಾಡ್ದ, ಅದೆಲ್ಲ ಹಂಗೇ ಬರ್ತಾಯಿದೆ. ಅವನು 33ನಲ್ಲಿ ಏನು ಮಾಡ್ದ, ಇವರು ಇಲ್ಲಿ ಅದೇ ಮಾಡ್ತಾರೆ. 34 ಈಗ ಸರ್ರು ಡರ್ರಂದು ಬರ್ತಾಯಿದೆ ನೋಡಿ, ಸರ್ರು. ಇದು ಹಿಟ್ಲರ್ ಮಾಡಿದ್ದು. ಪ್ರತಿಯೊಂದು ಹಿಟ್ಲರ್ ಏನೆಲ್ಲ ಮಾಡ್ದ ಅದನ್ನು ಹಾಗೇ ಮಾಡ್ತಾಯಿದ್ದಾರೆ.
ದಿನನಿತ್ಯ ಎತ್ತರ ಅದು ಅಲ್ಪಸಂಖ್ಯಾತರ ಮೇಲೆ ದಾಳಿ, ಅವ್ರನ್ನ ಕೊಲ್ಲೋದು, ರೇಪು, ಮರ್ಡರು, ಮಣಿಪುರಲ್ಲಿ ರೇಪು, ಮರ್ಡರು. ಯಾರಿಗೆ ಪ್ರೊಟೆಕ್ಷನ್ ಇದೆ? ಯಾರಿಗೆ ಪ್ರೊಟೆಕ್ಷನ್ ಇದೆ ಕೇಳಿದರೆ ಅವ್ರ ಮೇಲೆ ದಾಳಿ, ಇವ್ರ ಮೇಲೆ ದಾಳಿ. ಒಂದು ಧರ್ಮ ಹೌದಪ್ಪ, ಎಲ್ಲ ಅವ್ರವ್ರ ಧರ್ಮ, ಅವ್ರಿಗೆ ದೊಡ್ಡದು ಅವ್ರವ್ರ ಧರ್ಮ, ಮನೆಯಲ್ಲಿ ಪಾಲನೆ ಮಾಡಿಲ್ಲ. ಧರ್ಮದ ಇಟ್ಟು ರಾಜಕೀಯ ಇದು ಏನದು? ಎಸ್, ಓಕೆ. ಕೊನೆಯದಾಗಿ ಸರ್, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿರುವಂತಹ CJP ಸೋನಮ್ ಅವರಿಗೆ ಒಂದು ರೀತಿಯಾದಂತಹ ಈ ಒಂದು ಪ್ರತಿಭಟನೆಯಲ್ಲಿ ಅವರಿಗೆ ಗೆಲುವು ಸಿಗುತ್ತಾ, ನಿರೀಕ್ಷೆ ಮಾಡ್ಬೋದಾ? ಜನರು ಹೋರಾಟದಲ್ಲಿ ಸೋತಿಲ್ಲ, ಹೋರಾಟದಿಂದನೇ ಸ್ವತಂತ್ರ ಬಂತು. ಹೋರಾಟದಿಂದನೇ ಇಂಡಿಯಾ ಈ ಮಟ್ಟಕ್ಕಿದೆ. ಪ್ರತಿಯೊಂದು ಹೋರಾಟ, ಊಟ, ಬಟ್ಟೆ ಬೇಕಂದರೆ ಹೋರಾಟ, ವಿದ್ಯಾಭ್ಯಾಸ, ಮೆಡಿಕಲ್ ಸವಲತ್ತು ಬೇಕಂದರೆ ಹೋರಾಟ. ಒಂದೇ ದಾರಿ. ನೀವು ಸರ್ಕಾರ, ನ್ಯಾಯಾಂಗ, ನ್ಯಾಯಾಲಯ, ಎಲ್ಲನೂ ಮೀಡಿಯಾ ಎಲ್ಲನೂ ನೀವು ಒಂದು ಕಡೆ ತಗೊಂಡು ಹೋಗ್ಬಿಟ್ಟಿದ್ದೀರಾ. ಹೋರಾಟ ಒಂದೇ ದಾರಿ. ಗೆಲುವು ನಮ್ಮದೇ. ಗೆಲ್ಲುತ್ತೇವೆ. ಕಟ್ಟುತ್ತೇವೆ ನಾವು ಇಡೀ ದೇಶವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುತ್ತೇವೆ ಅಂದೇಳಿ ಅವರಿಗೆ, ಯುವಕರಿಗೆ ಆಟ್ಸಪ್. ನಾನೊಂದು ಕಮ್ಯುನಿಸ್ಟು, ಅದರಿಂದ ಕೆಂಪು ವಂದನೆ, ಲಾಲ್ ಸಲಾಂ, ಇನ್ಕುಲಾಬ್ ಜಿಂದಾಬಾದ್, ಜೈ ಭೀಮ್, ಇನ್ಕುಲಾಬ್ ಜಿಂದಾಬಾದ್. ಇದಿಷ್ಟು ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ಎಸ್ ಬಾಲನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ರೆಡ್ಡಿ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.